ನಮ್ಮ ಡಿ ರಾಜಾ ಅವರು ಹೇಳಿದ್ದಾರೆ. ಮತ್ತು ನಮ್ಮ ಹಿಂದಿನ ಸಂಚಿಕೆಯಲ್ಲೂ ಅಲ್ಲಿ ಚರ್ಚೆನೂ ಮಾಡಿದ್ವಿ ನಾವು, ಇದು ಅಲ್ಲ ಸರಿ ಅಲ್ಲ ಅಂತೇಳಿ. ಜನಕರ್ ಅವ್ರು ಮಾಡಿದಂಥ ಸ್ಪೀಕರ್ ಅವ್ರು ಮಾಡ್ಬೋದು ಅಂತ ಕೆಲಸ ಇದಲ್ಲ. ಸ್ಪೀಕರ್ ಅವ್ರದ್ದು ಏನಪ್ಪ ಕೆಲಸ ಅಂದರೆ ಎರಡನ್ನೂ ಬ್ಯಾಲೆನ್ಸ್ ಆಗಿಕೊಂಡು ಹೋಗ್ಬೇಕಾಗಿದೆ. ಈ ಸಂದರ್ಭದಲ್ಲಿ ಅದು ಮಾಡಿದ ತಪ್ಪದ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಘಟನೆಯಿಂದಾಗಿ ಧನಕರ್ ಅವರ ಘಟನೆಯಿಂದಾಗಿ ಸಾಕಷ್ಟು ಚರ್ಚೆ ಸಂವಿಧಾನದ ಮೇಲೆ ಸ್ಟಾರ್ಟ್ ಆಗಿದೆ. ಅದೇ ಕಾಲಕ್ಕೆ ಇನ್ನೊಂದು ಮಾತು ನಾವು ಗಮನಿಸಬೇಕಾಗಿದೆ. ಎಲ್ಲ ಈ ಸಂಸತ್ತಿನ ಜನರಿಗೆ, ಅದು ಸಂಸದರಿಗೆ ಆದಷ್ಟು ನಮ್ಮ ಏನಪ್ಪ ಅಂತಂದರೆ ನ್ಯಾಯಾಂಗದ ಮೇಲೆ ಹಿಡಿದು ಸಾಧಿಸಬೇಕಾಗಿದೆ. ಸುಳ್ಳಲ್ಲ. ಯಾಕಂದರೆ ಈಗಾಗಲೇ ನ್ಯಾಯಾಂಗದ ಮೇಲೆ ಹಿಡಿದು ಸಲುವಾಗಿ ಕೊಲೇಜಿಯಂ ಮೇಲೆ ದಾಳಿಗಳನ್ನು ಮಾಡೋದು. ದಾಳಿ ಅಂದ್ರೇನು, ಆ ಕೊಲೇಜಿಯಮ್ಮನ್ನು ನಮ್ಮ ಈ ಕೇಂದ್ರದ ಅಡಿಯಲ್ಲಿ, ಅದು ಕೇಂದ್ರ ಸರ್ಕಾರದಲ್ಲಿ ಇರ್ತಿರುವಂಥದ್ದು ಮಾಡಬೇಕು ಅನ್ನೋಂಥ ಪ್ರಯತ್ನ ಮೊದಲಿಂದ ನಡ್ಕೊಂಡು ಬಂದದು. ಯಾಕಂದ್ರೆ FIR ಈಗಾಗಲೇ ಹರಿಬೇಕಾಗಿತ್ತು. ನ್ಯಾಯಾಧೀಶ ಮೊನ್ನೆ ಆಗಿತ್ತಲ್ಲ ನಿಮ್ಮ ಘಟನೆ, ಸಾವಿರಾರು ಕೋಟಿ ರೂಪಾಯಿಗಳ ವ್ಯವಹಾರ ನಡೆದಿದ್ದು, ಸುಟ್ಟಾಕಿದ್ದು ಇವುಗಳನ್ನು ನೋಟ್ಗಳನ್ನು. ಆ ದಿಸೆಯಲ್ಲಿ ಅಲ್ಲಿದ್ದಂಥ ಅಲಹಾಬಾದ ನಮ್ಮ ನ್ಯಾಯಾಧೀಶರಿಗೆ ಅವ್ರಿಗೆ ಒಂದು FIR ಹರಿಬೇಕಾಗಿತ್ತು, ಹರಿದಿಲ್ಲ ಅನ್ನೋ ಮಾತನ್ನು ರೆಫರ್ ಮಾಡಿದ್ದನ್ನು ಗಮನಿಸಿದಾಗ ಧನಕರ್ ಅವ್ರು ಹೇಳೋದ್ರಲ್ಲಿ ಅರ್ಥ ಅದಿಲ್ಲ ಅಂತಲ್ಲ. ನ್ಯಾಯಾಂಗದಲ್ಲೂ ಸಹಿತ ಮೊದಲಿನ ನೈತಿಕತೆ ಉಳಿದಿಲ್ಲ ಸರಿ, ಆದರೆ ಅದನ್ನು ನೀವು ಇನ್ನೊಂದು ರೂಪಕ್ಕೆ ಕೊಲೇಜಿಯಮ್ಮನ್ನು ಬದಲಾಯಿಸಬೇಕು ಅನ್ನೋದು ಎಷ್ಟು ಸರಿ ಅನ್ನೋದು ಮಾತು ಇವತ್ತು ಚರ್ಚೆ ನಡೆದಿದೆ. ಒಟ್ಟಾರೆಯಾಗಿ ಧನಕರ್ ಅವರು ತಮ್ಮ ಅಭಿಪ್ರಾಯವನ್ನು ಏನು ಮಂಡಿಸಿದರೆ ಅದು ರಾಜಕೀಯ ಪ್ರೇರಿತದ ಒಂದು ಪಕ್ಷದ ವಕ್ತಾರನಂಗೆ ಕಾಣ್ತಾ ಇದ್ದಾರೆ ಧನಕರ್ ಅವರು. ಅದಾಗಬಾರದು ಅಂತೇಳಿ. ಈಗ ನಾವು ರಾಜ್ಯಪಾಲ ವಿಷಯ ಬಂದಾಗ ಇವರು ಹಿಂದೊಮ್ಮೆ ರಾಜ್ಯಪಾಲರಿದ್ದರು ಧನಕರ್ ಅವರು. ವೆಸ್ಟ್